ನಥಿಂಗ್ ಅವರು ಮತ್ತೊಂದು ಹೊಸ ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಈ ಮೊಬೈಲ್ ಬಗ್ಗೆ ಹೇಳ್ಬೇಕಂತಾನೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊಬೈಲ್ ಡಿಸೈನ್ ಯೂನಿಕ್ ಆಗಿರುತ್ತೆ, ಸ್ಪೆಸಿಫಿಕೇಶನ್ಸ್ ಬೆಟರ್ ಆಗಿರುತ್ತೆ, ಪ್ರೈಸ್ ಕೂಡ ರೀಸನಬಲ್ ಪ್ರೈಸ್ ಅಲ್ಲೇ ಲಾಂಚ್ ಮಾಡಿದ್ದಾರೆ. ಈ ಒಂದು ಮೊಬೈಲ್ ನ ಗ್ಲೋಬಲ್ ಆಗಿ ಲಾಂಚ್ ಮಾಡಿದ್ದಾರೆ. ಮೊಬೈಲ್ ಹೆಸರು ಬಂದ್ಬಿಟ್ಟು ನಥಿಂಗ್ ಫೋನ್ 3A ಲೈಟ್ ಅಂತೇಳಿ. ಇದು ಬಂದ್ಬಿಟ್ಟು ಹೊಸ ಮೊಬೈಲ್. ರೀಸೆಂಟ್ ಆಗಿ ನಾನು ಟೆಕ್ ನ್ಯೂಸ್ ಅಲ್ಲೂ ಕೂಡ ಹೇಳಿದ್ದೆ, ನಥಿಂಗ್ ಅವರು ಒಂದು ಹೊಸ ಮೊಬೈಲ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಆ ಮೊಬೈಲ್ ಜನವರಿ ತಿಂಗಳಷ್ಟೊತ್ತಿಗೆ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಟೆಕ್ ನ್ಯೂಸ್ ಅಲ್ಲಿ ಹೇಳಿದ್ದೆ. ಇವಾಗ ಗ್ಲೋಬಲ್ ಆಗಿ ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ನಮ್ಮ ಇಂಡಿಯಾದಲ್ಲೂ ಕೂಡ ಲಾಂಚ್ ಮಾಡ್ತಾರೆ. ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ನವೆಂಬರ್ ತಿಂಗಳಲ್ಲಾದ್ರೂ ಲಾಂಚ್ ಮಾಡಬಹುದು, ಇಲ್ಲಾಂದ್ರೆ ಡಿಸೆಂಬರ್ ತಿಂಗಳಲ್ಲಾದ್ರೂ ಈ ಮೊಬೈಲ್ ನ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೆ. ಆವಾಗ ಲಾಂಚ್ ಮಾಡ್ತಾರಲ್ಲ, ಆವಾಗಲೂ ಕೂಡ ಒಂದು ವಿಡಿಯೋ ಮಾಡಿ ಕೊಡ್ತೀನಿ. ಇವಾಗ ಏನೇನೆಲ್ಲ ಸ್ಪೆಸಿಫಿಕೇಶನ್ಸ್ ಇದೆ, ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ರೆ ಪ್ರೈಸ್ ಯಾವ ರೀತಿ ಇರುತ್ತೆ, ಸ್ಪೆಸಿಫಿಕೇಶನ್ಸ್ ಏನು, ಏನಾದರೂ ಚೇಂಜ್ ಆಗುತ್ತಾ, ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾರಾದರೂ 20,000 ರೇಂಜ್ ಅಲ್ಲಿ ನಥಿಂಗ್ ಬ್ರ್ಯಾಂಡ್ ಅಲ್ಲಿ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಯೂಸ್ ಆಗುತ್ತೆ. ಹಾಯ್ ಗೈಸ್, ದಿಸ್ ಈಸ್ ಸಂದೀಪ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ಒಂದು ವಿಷಯ, ತುಂಬಾ ಜನ ನಮ್ಮ ವಿಡಿಯೋಸ್ ನ ನೋಡ್ತಾ ಇದ್ದೀರಾ, ತುಂಬಾ ಕಮ್ಮಿ ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂತಿದ್ದೀರಾ. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ, ನನ್ನ ಕಂಟೆಂಟ್ ನಿಮಗೆ ಇಷ್ಟ ಆಯ್ತು, ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ಡಿಸೈನ್ ಇಂದಾನೆ ಸ್ಟಾರ್ಟ್ ಮಾಡೋಣಂತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಡಿಸೈನ್ ನೋಡೋದಕ್ಕೆ ಒಂದು ಸ್ವಲ್ಪ ವೆರೈಟಿ ಆಗಿದೆ ಅಂತಾನೆ ಹೇಳ್ಬೋದು. ವೆರೈಟಿ ಅನ್ನೋದಕ್ಕಿಂತ ಈ ಡಿಸೈನ್ ನ ಈಗಾಗಲೇ ನೀವು ಒಂದ್ಸಲ ನೋಡಿದ್ದೀರಾ, ಎಲ್ಲಿ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, CMF ಫೋನ್ 2 Pro ಈ ಮೊಬೈಲ್ ಡಿಸೈನ್ ಯಾವ ರೀತಿ ಇದೆಯೋ ಸೇಮ್ ಟು ಸೇಮ್ ಅಂತಾನೆ ಹೇಳ್ಬೋದು. ಇನ್ನ ಒಂದು ಮಾತಲ್ಲಿ ಹೇಳ್ಬೇಕು ಅಂದ್ರೆ, ರೀಬ್ರ್ಯಾಂಡ್ ಮಾಡಿ ನಥಿಂಗ್ ಅಲ್ಲಿ ಈ ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನಾನು ನಿಮಗೆ ಕನ್ಕ್ಲೂಷನ್ ಆದ್ರೆ ಕೊಡ್ತೀನಿ. ಒಟ್ಟು ಇವಾಗ ನಥಿಂಗ್ ಫೋನ್ 3A ಲೈಟ್ ಡಿಸೈನ್ ಬಂದ್ಬಿಟ್ಟು ನಿಮಗೆ ಈ ರೀತಿಯಾಗಿ ಇರುತ್ತೆ. ಎರಡು ಕಲರ್ ಅಲ್ಲಿ ಸಿಗುತ್ತೆ, ವೈಟ್ ಕಲರ್ ಹಾಗೆ ಬಂದ್ಬಿಟ್ಟು ಬ್ಲಾಕ್ ಕಲರ್. ನೋಡೋದಕ್ಕೆ ನಿಮಗೆ ಒಂದು ಸ್ವಲ್ಪ ವಿಯರ್ಡ್ ಆಗಿ ಅನ್ನಿಸ್ಬೋದು. ನಿಧಾನಕ್ಕೆ ಬರ್ತಾ ಬರ್ತಾ ಈ ಡಿಸೈನ್ ನಿಮಗೂ ಕೂಡ ಇಷ್ಟ ಆಗುತ್ತೆ. ರೀಸೆಂಟ್ ಆಗಿ ನೋಡಿ ನಥಿಂಗ್ ಫೋನ್ 3 ಬಂತಲ್ಲ, ಅದು ನೋಡೋದಕ್ಕೆ ತುಂಬಾನೇ ವಿಯರ್ಡ್ ಆಗಿತ್ತು. ಇವಾಗ ತುಂಬಾ ಜನರಿಗೆ ಇಷ್ಟ ಆಗ್ತಾ ಇದೆ. ತುಂಬಾ ಜನ ಬೇಕು ಅಂತ ಹೇಳ್ಬಿಟ್ಟು ಆ ಮೊಬೈಲ್ ಪರ್ಚೇಸ್ ಮಾಡ್ತಿದ್ದಾರೆ. ನಥಿಂಗ್ ಡಿಸೈನ್ ಹೆಂಗೆ ಅಂದ್ರೆ, ಅವರು ಲಾಂಚ್ ಮಾಡಿದಾಗ ಇಷ್ಟ ಆಗೋದಿಲ್ಲ, ಎಲ್ಲರೂ ಕೂಡ ಟ್ರೋಲ್ ಮಾಡ್ತಾರೆ. ನಿಧಾನಕ್ಕೆ ಬರ್ತಾ ಬರ್ತಾ ಆ ಡಿಸೈನ್ ನ ಇಷ್ಟಪಡ್ತಾರೆ. ಅವ್ರ ಮ್ಯಾಜಿಕ್ ಆ ರೀತಿಯಾಗಿ ಇರುತ್ತೆ. ಇನ್ನು ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ, ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.7 ಇಂಚಸ್ MOLED ಡಿಸ್ಪ್ಲೇ ಇಂದ ಬರುತ್ತೆ. 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. 3000 ನಿಟ್ಸ್ ವರೆಗೂ ನಿಮಗೆ ಪೀಕ್ ಬ್ರೈಟ್ನೆಸ್ ಇರುತ್ತೆ. ನಥಿಂಗ್ ಅಲ್ಲಿ ನಿಮಗೆ ಡಿಸ್ಪ್ಲೇ ಅಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ, ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ಇದರಲ್ಲಿ ಯೂಸ್ ಮಾಡಿರೋ ಚಿಪ್ಸೆಟ್ ಬಂದ್ಬಿಟ್ಟು MediaTek Dimensity 7300 Pro ಈ ಒಂದು ಚಿಪ್ಸೆಟ್ ಯೂಸ್ ಮಾಡಿದ್ದಾರೆ. ಒಳ್ಳೆ ಚಿಪ್ಸೆಟ್. ನಿಮಗೆ 20,000 ಒಳಗಡೆ ಯಾವ ಮೊಬೈಲ್ ಲಾಂಚ್ ಆದ್ರೂ ಕೂಡ ಈ ಚಿಪ್ಸೆಟ್ ನಿಮಗೆ ಕಂಪಲ್ಸರಿ ಇರುತ್ತೆ. ಇನ್ನು ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ, ರೈಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ನೋಡೋದಕ್ಕೆ ಡ್ಯುಯಲ್ ಕ್ಯಾಮ್ರಾ ತರನೇ ಇರುತ್ತೆ, ಆದ್ರೆ 3 ಕ್ಯಾಮ್ರಾ ಇರುತ್ತೆ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮ್ರಾ 8 ಮೆಗಾ ಪಿಕ್ಸೆಲ್ ವಡಂಗಲ್ ಸೆನ್ಸರ್, ಥರ್ಡ್ ಕ್ಯಾಮ್ರಾ 2 ಮೆಗಾ ಪಿಕ್ಸೆಲ್ ಮ್ಯಾಕ್ರೋ ಸೆನ್ಸರ್ ಕೊಟ್ಟಿದ್ದಾರೆ. ಏನಕ್ಕೆ 3 ಕ್ಯಾಮ್ರಾ ತಂದಿದ್ದಾರೋ ನಿಜವಾಗ್ಲೂ ಗೊತ್ತಿಲ್ಲ. ನನ್ನ ಒಪಿನಿಯನ್ ಏನು ಅಂದ್ರೆ, ಎರಡೇ ಕ್ಯಾಮ್ರಾ ತರಲಿ, ಎರಡು ಕೂಡ 50 ಮೆಗಾ ಪಿಕ್ಸೆಲ್ ತಂದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. 50+8+2 ಏನಕ್ಕೆ ತಂದ್ರೋ ಗೊತ್ತಿಲ್ಲ. ಫ್ರಂಟ್ ಕ್ಯಾಮ್ರಾ ನಿಮಗೆ 16 ಮೆಗಾ ಪಿಕ್ಸೆಲ್ ಇರುತ್ತೆ. 5000 mAh ಬ್ಯಾಟರಿ ಇರುತ್ತೆ. 33 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. IP54 ರೇಟಿಂಗ್ ಇಂದ ಬರುತ್ತೆ. ಇನ್ನ ಅಪ್ಡೇಟ್ಸ್ ವಿಷಯಕ್ಕೆ ಬಂದ್ರೆ, 3 ವರ್ಷ ನಿಮಗೆ OS ಅಪ್ಡೇಟ್ ಕೊಡ್ತಾರೆ, 6 ವರ್ಷ ನಿಮಗೆ ಸೆಕ್ಯೂರಿಟಿ ಅಪ್ಡೇಟ್ಸ್ ಕೊಡ್ತಾರೆ. ಪರವಾಗಿಲ್ಲ, ಗುಡ್ ಮೂವ್ ಅಂತಾನೆ ಹೇಳ್ಬೋದು. ಈ ರೇಂಜ್ ಅಲ್ಲಿ ನೋಡ್ಕೊಂಡ್ರೆ ತುಂಬಾ ಬ್ರ್ಯಾಂಡ್ ಅವ್ರು ಹೆಂಗ್ ಮಾಡ್ತಾರೆ ಅಂದ್ರೆ, 2+4 ಕೊಟ್ಬಿಡ್ತಾರೆ. 2 ವರ್ಷ ನಿಮಗೆ ಮೇಜರ್ ಅಪ್ಡೇಟ್ಸ್ ಕೊಡ್ತಾರೆ, 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ಸ್ ಕೊಡ್ತಾರೆ. ಆದ್ರೆ ನಥಿಂಗ್ ಅವ್ರು ಪರವಾಗಿಲ್ಲ, ನಿಮಗೆ 3 ವರ್ಷ ಆದ್ರೂ OS ಅಪ್ಡೇಟ್ ಕೊಡ್ತಿದ್ದಾರೆ, 6 ವರ್ಷ ನಿಮಗೆ ಸೆಕ್ಯೂರಿಟಿ ಅಪ್ಡೇಟ್ಸ್ ಕೊಡ್ತಾರಲ್ಲ, ಅದು ಸೂಪರ್ ಅಂತಾನೆ ಹೇಳ್ಬೋದು. ಮಧ್ಯದಲ್ಲಿ ಏನಾದ್ರೂ ಸೆಕ್ಯೂರಿಟಿ ಫ್ಲಾಟ್ ಇದ್ರೂ ಕೂಡ ನಿಮಗೆ ಈಸಿಯಾಗಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಅವಾಗ ನಿಮ್ಮ ಮೊಬೈಲ್ ಕೂಡ ಸೆಕ್ಯೂರ್ ಆಗಿ ಇರುತ್ತೆ. ಇನ್ನು ಸೆಕ್ಯೂರಿಟಿ ವಿಷಯಕ್ಕೆ ಬಂದ್ರೆ, ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇರುತ್ತೆ, ಫೇಸ್ ಐಡಿನೂ ಕೂಡ ಇರುತ್ತೆ, ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೂಡ ಇರುತ್ತೆ. ಇದೊಂದು ಗುಡ್ ಮೂವ್ ಅಂತಾನೆ ಹೇಳ್ಬೋದು. ನಿನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ, ಅಮೆರಿಕಾ ಪ್ರೈಸ್ ನಮ್ಮ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ 8GB 128GB 20,000 ಇಟ್ಟಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆದ್ರೂ ಕೂಡ 20,000ಕ್ಕೆ ನಿಮಗೆ ಈ ಒಂದು ಮೊಬೈಲ್ ಸಿಗುತ್ತೆ. ಇವಾಗ ನಿಮಗೊಂದು ಕ್ವಶನ್ ಮಾರ್ಕ್ ಇರುತ್ತೆ, ಬ್ರೋ ಇವಾಗ 20,000 ರೇಂಜ್ ಅಲ್ಲಿ ನಾನೊಂದು ಮೊಬೈಲ್ ತಗೋಬೇಕು ಅಂತ ಅನ್ಕೊಂಡಿದ್ದೆ. ಇವಾಗ ನೀವು ಹೆಂಗೋ ಈ ಮೊಬೈಲ್ ಹೇಳದ್ರಲ್ಲ, ಇದನ್ನೇ ತಗೊಂತೀನಿ, ಇದನ್ನ ತಗೋಬೋದಾ ಇಲ್ಲ ಬೇರೆ ಯಾವ್ದಾದ್ರು ಮೊಬೈಲ್ ಇದೆಯಾ ಅಂತೇಳಿ. ಇವಾಗಲೇ ಹೇಳ್ತಾ ಇದ್ದೀನಿ, ಈ ಮೊಬೈಲ್ ವೇಸ್ಟ್. ಆ 20,000ಕ್ಕೆ ಲಾಂಚ್ ಆಯ್ತು ಅಂದ್ರೆ ವೇಸ್ಟ್. ಏನಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಇವ್ರ ಕಾಂಪಿಟೇಟರ್ CMF ಫೋನ್ ಏನಿದೆಲ್ಲ, CMF ಫೋನ್ 2 Pro, ಅದು ಇದಕ್ಕಿಂತ ಬೆಟರ್ ಆಗಿದೆ. ಅದು ಕೂಡ ನಿಮಗೆ 20,000 ರೇಂಜ್ ಅಲ್ಲೇ ಸಿಗುತ್ತೆ. ನೀವು ಬ್ಯಾಂಕ್ ಆಫರ್ಸ್ ಎಲ್ಲ ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಒಂದು 18,000 ರೇಂಜ್ ಅಲ್ಲೂ ಕೂಡ ಸಿಗುತ್ತೆ. ಬ್ರೋ ನಥಿಂಗ್ CMF ಎರಡು ಕೂಡ ಇವ್ರದೇ ಅಲ್ಲ, ಮತ್ತೆ ಏನಕ್ಕೆ ನಥಿಂಗ್ ಅಲ್ಲಿ ಒಂದು ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ ಅಂದ್ರೆ, ನಥಿಂಗ್ ಬ್ರ್ಯಾಂಡ್ ಅಲ್ಲಿ ನಿಮಗೆ ಏನೇ ಬಂದ್ರು ಕೂಡ ಪ್ರೈಸ್ ಜಾಸ್ತಿ ಇರುತ್ತೆ. CMF ಬ್ರ್ಯಾಂಡ್ ಅಲ್ಲಿ ಏನೇ ಬಂದ್ರು ಕೂಡ ನಿಮಗೆ ಪ್ರೈಸ್ ಅನ್ನೋದು ಕಮ್ಮಿ ಇರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು
ಅಂದ್ರೆ ಇದೇ ಮೊಬೈಲ್ನ ಇವರು ರೀಬ್ರ್ಯಾಂಡ್ ಮಾಡಿದ್ದಾರೆ. CMF ಫೋನ್ ಅಲ್ಲಿ ನೋಡ್ಕೊಂಡ್ರೆ ನಿಮಗೆ 2 50 ಮೆಗಾ ಪಿಕ್ಸೆಲ್ ಕ್ಯಾಮ್ರಾಸ್ ಇರುತ್ತೆ, ಒಂದು 8 ಮೆಗಾ ಪಿಕ್ಸೆಲ್ ಇರುತ್ತೆ. 2 50 ಮೆಗಾ ಪಿಕ್ಸೆಲ್ ಕ್ಯಾಮ್ರಾಸ್ ಕೂಡ ಸೂಪರ್ ಆಗಿರುತ್ತೆ. ಅದ್ರ ಜೊತೆಗೆ ನೀವು CMF ಫೋನ್ ತಗೊಂಡಿದ್ದೀರಾ ಅಂದ್ರೆ ಬಾಕ್ಸ್ ಅಲ್ಲಿ ನಿಮಗೆ ಕೇಸು ಬರುತ್ತೆ, ಹಾಗೆ ಬಂದ್ಬಿಟ್ಟು ಚಾರ್ಜರು ಕೂಡ ಬರುತ್ತೆ. ಅದೇ ನೀವು ನಥಿಂಗ್ ಫೋನ್ ತಗೊಂಡಿದ್ದೀರಾ ಅಂದ್ರೆ ನಿಮಗೆ ಬಾಕ್ಸ್ ಅಲ್ಲಿ ಚಾರ್ಜರ್ ಬರೋದಿಲ್ಲ, ಮತ್ತೆ 2000 ಕೊಟ್ಬಿಟ್ಟು ನೀವು ಚಾರ್ಜರ್ ಆದ್ರೆ ತಗೋಬೇಕು. ನೀವು ಹೆಂಗಿಂದ ನೋಡ್ಕೊಂಡ್ರು ಕೂಡ ನಥಿಂಗ್ ಫೋನ್ ತಗೊಂಡಿದ್ದೀರಾ ಅಂದ್ರೆ ನಿಮಗೆ ತುಂಬಾ ಮಟ್ಟಿಗೆ ಲಾಸ್ ಅಂತಾನೆ ಹೇಳ್ಬೋದು. ಅದೇ ನೀವು CMF ತಗೊಂಡಿದ್ದೀರಾ ಅಂದ್ರೆ ಬೆಟರ್ ಸ್ಪೆಸಿಫಿಕೇಶನ್ಸ್ ಇರುತ್ತೆ, ಅದ್ರ ಜೊತೆಗೆ ನಿಮಗೆ ದುಡ್ಡು ಕೂಡ ತುಂಬಾ ಮಟ್ಟಿಗೆ ಉಳಿಯುತ್ತೆ. ಇವಾಗ ಅಟ್ ಪ್ರೆಸೆಂಟ್ ಈ ಒಂದು ಮೊಬೈಲ್ ನ ಗ್ಲೋಬಲ್ ಆಗಿ ಲಾಂಚ್ ಮಾಡಿದ್ದಾರೆ. 100% ನಮ್ಮ ಇಂಡಿಯಾದಲ್ಲೂ ಕೂಡ ಲಾಂಚ್ ಮಾಡ್ತಾರೆ. ಇನ್ನೊಂದು ತಿಂಗಳ ಟೈಮ್ ಆದ್ರೆ ತಗೊಳುತ್ತೆ. ನನಗೆ ಕೇಳಿದ್ರೆ 20,000 ರೇಂಜ್ ಅಲ್ಲಿ ಲಾಂಚ್ ಆಯ್ತು ಅಂದ್ರೆ ನಾನು ಹೇಳೋದೇ ಬೇಡ, ತಗೊಳೋದಿಕ್ಕಾದ್ರೆ ಹೋಗ್ಬೇಡಿ. CMF ಫೋನ್ 2 Pro ತಗೊಳ್ಳಿ, ಸೇಮ್ ಪ್ರೈಸೇ ಇರುತ್ತೆ, ಅದು ನಿಮಗೆ ಇನ್ನ ಬೆಟರ್ ಆಗಿರುತ್ತೆ. ಮೊಬೈಲ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ, ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.